ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರೆಂಟ್ ಅಫೇರ್ಸ್. ಇತ್ತೀಚೆಗೆ ಕೇರಳ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿದೆ. ಯಾವ ವಿಷಯವಾಗಿ ಅಂದರೆ ಕೇರಳ ರಾಜ್ಯದ ಹೆಸರನ್ನ ಚೇಂಜ್ ಮಾಡೋದಕ್ಕೆ. ಈ ರೆಸಲ್ಯೂಷನ್ ಅನ್ನ ಕೇರಳ ರಾಜ್ಯದ ಸಿಎಂ ಆಗಿರ್ತಕ್ಕಂತಹ ಪಿಣರಾಯಿ ವಿಜಯನ್ ಅವರು ಪಾಸ್ ಮಾಡಿದ್ರು. ಸೊ ಇದೇ ಬ್ಯಾಕ್ಗ್ರೌಂಡ್ ನಲ್ಲಿ ಕೇರಳ ರಾಜ್ಯದ ಸ್ಥಾಪನೆ ಬಗ್ಗೆ ತಿಳ್ಕೊಳ್ಳೋಣ. 1949ರಲ್ಲಿ ತ್ರಾವಂಕೂರ್ ಮತ್ತೆ ಕೊಚ್ಚಿ ರಾಜ್ಯಗಳನ್ನು ಮರ್ಜ್ ಮಾಡಿ ತ್ರಾವಂಕೂರ್ ಕೊಚ್ಚಿನ್ ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು. ನಂತರ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಮಲಯಾಳಂ ಮಾತಾಡುವಂತಹ ಜನರಿಗಾಗಿ ಕೇರಳ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಇದಾದ ನಂತರ ನವೆಂಬರ್ 1, 1956ರಲ್ಲಿ ಕೇರಳ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಈಗ ಒಂದು ರಾಜ್ಯದ ಹೆಸರನ್ನು ಚೇಂಜ್ ಮಾಡಬೇಕು ಅಂತಂದರೆ ಅಥವಾ ಒಂದು ರಾಜ್ಯವನ್ನು ಮರುನಾಮಕರಣ ಮಾಡಬೇಕು ಅಂತಂದರೆ ಯಾವ ರೀತಿಯ ಪ್ರೊಸೆಸ್ ಇದೆ ಅಥವಾ ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಸ್ಟೇಟ್ ಗೌರ್ಮೆಂಟ್ ತನ್ನ ಕಡೆಯಿಂದ ಒಂದು ಪ್ರಪೋಸಲನ್ನು ಹೋಮ್ ಮಿನಿಸ್ಟ್ರಿಗೆ ಕಳಿಸುತ್ತೆ. ನಂತರ ಗೃಹ ಸಚಿವಾಲಯ ಆ ಪ್ರಪೋಸಲನ್ನು ಅಪ್ರೂವಲ್ ಮಾಡುತ್ತೆ. ಸೊ ಆ ಪ್ರಪೋಸಲನ್ನು ಅಪ್ರೂವಲ್ ಮಾಡಬೇಕಾದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಇಂಟೆಲಿಜೆನ್ಸ್ ಬ್ಯೂರೋ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್, ಸರ್ವೆ ಆಫ್ ಇಂಡಿಯಾ, ಹಾಗೆಯೇ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ, ಹೀಗೆ ಹಲವಾರು ಏಜೆನ್ಸಿಗಳಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುತ್ತೆ. ಈಗ ಹೋಮ್ ಮಿನಿಸ್ಟ್ರಿ ಸ್ಟೇಟಿಂದ ಬಂದಿರತಕ್ಕಂತಹ ಪ್ರಪೋಸಲ್ ಮತ್ತೆ ಈ ಎಲ್ಲ ನೆಸೆಸರಿ ಎನ್ಒಸಿಗಳನ್ನು ಪಡೆದುಕೊಂಡ ನಂತರ ಪಾರ್ಲಿಮೆಂಟ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಇನಿಷಿಯೇಟ್ ಮಾಡುತ್ತೆ. ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಲೆಜಿಸ್ಲೇಚರ್ನ ಯೂಶುವಲ್ ಪ್ರೊಸೆಸ್ನ ಮೂಲಕ ಅಂದರೆ ಲೋಕಸಭೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಪ್ರೆಸಿಡೆಂಟ್ನ ಅಪ್ರೂವಲ್ಗೆ ಹೋಗುತ್ತೆ. ಈ ಬಿಲ್ನ ಪಾಸ್ ಮಾಡಬೇಕು ಅಂತಂದ್ರೆ ಕೇವಲ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು. ನಂತರ ಇದು ಪ್ರೆಸಿಡೆಂಟ್ ಅಪ್ರೂವಲ್ನ ಪಡೆದುಕೊಂಡು ಕಾನೂನಾಗಿ ಬದಲಾವಣೆ ಆಗುತ್ತೆ. ಆ ಮೂಲಕ ಆ ರಾಜ್ಯದ ಹೆಸರು ಚೇಂಜ್ ಆಗುತ್ತೆ ಅಥವಾ ಮರುನಾಮಕರಣ ಆಗುತ್ತೆ. ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯ ಪ್ರಾವಧಾನ ಇದೆ ಅಂತ ನೋಡೋಣ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ನ 3ನೇ ಆರ್ಟಿಕಲ್ ಹೇಳುತ್ತೆ, ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಯಾವುದೇ ರಾಜ್ಯದ ಹೆಸರನ್ನು ಚೇಂಜ್ ಮಾಡಬೇಕು ಅಂದರೆ ಅಥವಾ ಮರುನಾಮಕರಣ ಮಾಡಬೇಕು ಅಂತಂದರೆ ಪಾರ್ಲಿಮೆಂಟ್ನ ಅನುಮೋದನೆಯ ಅಗತ್ಯ ಇದೆ ಅಂತ ಹೇಳುತ್ತೆ. ಸೊ ಇದಕ್ಕಾಗಿ ನಮ್ಮ ಪ್ರೆಸಿಡೆಂಟ್ನ ರೆಕಮೆಂಡೇಶನ್ನೊಂದಿಗೆ ಒಂದು ಬಿಲ್ಲನ್ನು ಪಾರ್ಲಿಮೆಂಟ್ನಲ್ಲಿ ಮಂಡಿಸಬೇಕಾಗುತ್ತೆ. ಸೊ ಈಗ ಒಂದು ರಾಜ್ಯದ ಹೆಸರನ್ನು ಚೇಂಜ್ ಮಾಡಲಿಕ್ಕೆ ಆ ರಾಜ್ಯದ ಅಸೆಂಬ್ಲಿಯ ಕನ್ಸಲ್ಟೇಷನ್ ಬೇಕಾ ಅಂತ ನೋಡೋದಾದರೆ ಈ ಬಿಲ್ಲನ್ನು ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಅವರು ಸಂಬಂಧಪಟ್ಟಂತಹ ಸ್ಟೇಟ್ ಅಸೆಂಬ್ಲಿಗೆ ಈ ಬಿಲ್ಲನ್ನು ಕಳಿಸ್ತಾರೆ. ಆ ಸ್ಟೇಟ್ ಅಸೆಂಬ್ಲಿ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ತನ್ನ ಅಭಿಪ್ರಾಯವನ್ನು ತಿಳಿಸಬೇಕು. ಸೊ ಆ ರಾಜ್ಯದ ಅಭಿಪ್ರಾಯ ಏನೇ ಇದ್ರೂ ಕೂಡ ಅದು ಪ್ರೆಸಿಡೆಂಟ್ನ ಮೇಲಾಗಲಿ ಅಥವಾ ಪಾರ್ಲಿಮೆಂಟ್ನ ಮೇಲಾಗಲಿ ಬೈಂಡಿಂಗ್ ಆಗಿರೋದಿಲ್ಲ. ಅಂದರೆ ಆ ರಾಜ್ಯದ ಅಭಿಪ್ರಾಯವನ್ನು ಸ್ವೀಕರಿಸಲೇಬೇಕು ಅಂತ ಏನೂ ಇಲ್ಲ. ಆ ರಾಜ್ಯಕ್ಕೆ ನೀಡಿರುವಂತಹ ಟೈಮ್ ಪೀರಿಯಡ್ ಎಕ್ಸ್ಪೈರ್ ಆದ ನಂತರ ಆ ಬಿಲ್ ಡೆಲಿಬ್ರೇಷನ್ಗೋಸ್ಕರ ಪಾರ್ಲಿಮೆಂಟ್ಗೆ ಹೋಗುತ್ತೆ. ನಂತರ ಅದು ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಿ ಪ್ರೆಸಿಡೆಂಟ್ನ ಅಪ್ರೂವಲ್ ಪಡೆದುಕೊಂಡು ಕಾನೂನಾಗುತ್ತೆ. ಸೊ ಈ ರೀತಿ ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡಲಾಗುತ್ತೆ ಅಥವಾ ಮರುನಾಮಕರಣ ಮಾಡಲಾಗುತ್ತೆ. ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈ ತರಹದ ಹೆಚ್ಚಿನ ಎಜುಕೇಷನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.